ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ GK ಕ್ಲಾಸಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದ್ದೇ ಆದಲ್ಲಿ ಮುಂಬರುವ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ. ಇಂದು ನಾವು ಭಾರತ ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಅಧ್ಯಯನವನ್ನು ಮಾಡಿದ್ದೇನೆ. ಇಂದು ಭಾರತ ಸಂವಿಧಾನದಲ್ಲಿ ಕಂಡುಬರುವಂತಹ ಪ್ರಮುಖ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಲೆಟ್ಸ್ ಸಿ ದ ಸೈಲೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಮೊದಲನೇದಾಗಿ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಅದುವೇ ನಮ್ಮ ಭಾರತ ಸಂವಿಧಾನವು ಬೃಹತ್ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು ಬೃಹತ್ ಸಂವಿಧಾನ ಅಂತಲೇ ಹೇಳಿ ಕರೆಯಲಾಗುತ್ತೆ. ಇದು ಅತ್ಯಂತ ದೊಡ್ಡ ಸಂವಿಧಾನವಾಗಿದೆ. ಇದು ಗಜಗಾತ್ರದ ಸಂವಿಧಾನ ಅಂತಲೇ ಇದನ್ನು ಕರೆಯಲಾಗುತ್ತದೆ. ಭಾರತ ಸಂವಿಧಾನವು ಬೃಹತ್ ಗಾತ್ರದ ಸಂವಿಧಾನವಾಗಿದೆ. 1950 ಜನವರಿ 26ರಂದು ಜಾರಿಗೆ ಬಂದಂತಹ ಈ ಸಂವಿಧಾನವು ಒಂದು ಪ್ರಸ್ತಾವನೆ, 395 ವಿಧಿಗಳನ್ನು, 22 ಭಾಗಗಳು, 8 ಅನುಸೂಚಿಗಳನ್ನು ಮೂಲವಾಗಿ ಹೊಂದಿತ್ತು. ಹಾಗಾದರೆ ಪ್ರಸ್ತುತವಾಗಿ ನಮ್ಮ ಸಂವಿಧಾನವು 470 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳನ್ನು ಒಳಗೊಂಡಿದೆ. ಹಾಗಾದರೆ 1935ರ ಒಂದು ಭಾರತ ಸರ್ಕಾರದ ಕಾಯ್ದೆಯನ್ನು ನಾವು ಭಾರತ ಸಂವಿಧಾನದ ನೀಲಿ ನಕಾಶೆ ಎಂದಲೇ ಇದನ್ನು ಕರೆಯಲಾಗುತ್ತದೆ. ಹಾಗೆ ಇತರ ಒಕ್ಕೂಟ ರಾಷ್ಟ್ರಗಳಂತೆ ನಮ್ಮ ಭಾರತದಲ್ಲಿ ರಾಜ್ಯಗಳು ತಮ್ಮದೇ ಆದಂತಹ ಪ್ರತ್ಯೇಕವಾದ ಸಂವಿಧಾನವನ್ನು ಹೊಂದಿಲ್ಲ. ಇಡೀ ರಾಷ್ಟ್ರವು ಕೂಡ ಒಂದೇ ಒಂದು ಸಂವಿಧಾನವನ್ನು ಹೊಂದಿದೆ. ಇದು ಕೇಂದ್ರ ಸರ್ಕಾರದ ರಚನೆ, ಅಧಿಕಾರ, ಕಾರ್ಯಗಳಿಗೆ ಸಂಬಂಧಿಸಿದಂಥ ವಿವರಗಳೊಂದಿಗೆ ರಾಜ್ಯ ಸರ್ಕಾರಗಳ ಒಂದು ರಚನೆ, ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂಥ ವಿವರಗಳನ್ನು ಈ ಒಂದು ಭಾರತ ಸಂವಿಧಾನ ಒಳಗೊಂಡಿರುವಂಥದ್ದು. ಓಕೆ, ಹಾಗಾದರೆ ಭಾರತ ಸಂವಿಧಾನದ ಮತ್ತೊಂದು ಪ್ರಮುಖವಾದಂಥ ಲಕ್ಷಣವನ್ನು ನೋಡೋಣ. ಅದುವೇ ಪ್ರಸ್ತಾವನೆ. ಭಾರತ ಸಂವಿಧಾನವು ಈ ಪ್ರಸ್ತಾವನೆಯನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲಾಗಿ ಪಡೆದುಕೊಂಡಿದೆ. ವಿಶ್ವದ ಇತರೆ ರಾಷ್ಟ್ರಗಳ ಒಂದು ಸಂವಿಧಾನಗಳಂತೆ ಭಾರತದ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆಯು ಸಂವಿಧಾನದ ಮೂಲ ತತ್ವಗಳು ಹಾಗೂ ಪ್ರಜೆಗಳ ದೇಶಗಳನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಇದನ್ನು ಸಂವಿಧಾನದ ಕೈಗನ್ನಡಿ ಅಂತಲೇ ಹೇಳಿ ಕರೆಯಲಾಗುತ್ತದೆ. ಹಾಗಾದರೆ ಈ ಒಂದು ಪ್ರಸ್ತಾವನೆಯು ಜವಾಹರ್ಲಾಲ್ ನೆಹರೂರವರು 13 ಡಿಸೆಂಬರ್ 1946ರಂದು ಮಂಡಿಸಿದಂಥ ಈ ಧ್ಯೇಯಗಳ ನಿರ್ಣಯವು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಆಧಾರವಾಗಿರುವಂಥದ್ದು. ಈ ನಿರ್ಣಯವನ್ನು ಸಂವಿಧಾನದ ರಚನಾ ಸಭೆಯು ಜನವರಿ 22, 1947ರಂದು ಅಂಗೀಕರಿಸಿ ಅನುಮೋದಿಸಿತು. ಪ್ರಸ್ತಾವನೆಯು ನ್ಯಾಯರಕ್ಷಿತವಾದುದೇ ಅಂತ ಹೇಳಿ ಕರೆಯಲಾದರೆ ಈ ಒಂದು ಪ್ರಸ್ತಾವನೆಯು ನ್ಯಾಯರಕ್ಷಿತವಾದುದಲ್ಲ. ಆದ್ದರಿಂದ ಈ ಪ್ರಸ್ತಾವನೆಯನ್ನು ಅನುಷ್ಠಾನಗೊಳಿಸುವಂತೆ ಪ್ರಜೆಗಳು ನ್ಯಾಯಾಲಯದ ಮೊರೆಯನ್ನು ಕೂಡ ಹೋಗುವಂತಿಲ್ಲ. ಹಾಗಾದರೆ ಈ ಒಂದು ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಭಾರತ ಜನತೆಯ ಉದ್ದೇಶ ಮತ್ತು ಆಶಯಗಳನ್ನು ಪ್ರತಿಬಿಂಬಿಸುವಂಥದ್ದು. ಪ್ರಸ್ತಾವನೆಯು ಪ್ರಾರಂಭವಾಗುವುದು ಭಾರತ ಪ್ರಜೆಗಳಾದ ನಾವು, ಭಾರತ ಜನರಾದ ನಾವು ಅಂತ ಹೇಳಿ ಪ್ರಾರಂಭವಾಗುತ್ತದೆ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಸಮಗ್ರ, ಸೆಕ್ಯುಲರ್, ಸೋಷಿಯಲಿಸ್ಟ್, ಇಂಟಿಗ್ರಿಟಿ ಎಂಬ ಒಂದು 3 ಪದಗಳನ್ನು ಸೇರಿಸಲಾಯಿತು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ಈ ರೀತಿಯಾಗಿ ನಮ್ಮ ಪ್ರಸ್ತಾವನೆ ಏನಾಗುತ್ತೆ, ಪ್ರಾರಂಭವಾಗುತ್ತೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಈಗಾಗಲೇ ಹೇಳಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಭಾರತದ ಒಂದು ಜನತೆಯ ಉದ್ದೇಶ ಹಾಗೂ ಆಶಯಗಳನ್ನು ಪ್ರತಿಬಿಂಬಿಸುವಂಥದ್ದು. ಇದು ಪ್ರಾರಂಭವಾಗುವುದೇ ಭಾರತ ಪ್ರಜೆಗಳಾದ ನಾವು ಅಂತ ಹೇಳಿ. ಇದು ಕೂಡ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು, ಅದುವೇ ಪ್ರಸ್ತಾವನೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು ಲಿಖಿತ ಸಂವಿಧಾನವಾಗಿರುವಂಥದ್ದು. ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ, ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳು ಮುಂತಾದಂಥ ವಿಷಯಗಳಿಗೆ ಸಂಬಂಧಿಸಿದಂಥ ವಿವರಣೆಗಳನ್ನು ಬರವಣಿಗೆ ರೂಪದಲ್ಲಿ, ಲಿಖಿತ ರೂಪದಲ್ಲಿ ಬರೆಯಲಾಗಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅನ್ ಲೆಂದಿಯೆಸ್ಟ್ ಆ್ಯಂಡ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳಿ ಕರೆಯುತ್ತಾರೆ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಅದುವೇ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವಂಥದ್ದು. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂಥ ವಿವರಗಳನ್ನು 12ರಿಂದ 35ನೇ ವಿಧಿಗಳಲ್ಲಿ ನಾವು ಕಾಣಬಹುದು.
ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಕ್ಕುಗಳ ಪಟ್ಟಿಯಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲಾಗಿ ಪಡೆದುಕೊಂಡಿದ್ದೇವೆ. ಸಂವಿಧಾನದ 3ನೇ ಭಾಗವನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿನೇ ಕರೆಯಲಾಗುತ್ತದೆ. ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೆಯಲಿಕ್ಕೆ ಕಾರಣ ಏನು ಎನ್ನುವುದಾದರೆ, ಮ್ಯಾಗ್ನಾ ಕಾರ್ಟಾ ಎಂಬುದು 1215ರಲ್ಲಿ ಇಂಗ್ಲೆಂಡಿನ ಜಾನ್ ರಾಜನು ಹೊರಡಿಸಿದಂಥ ಈ ಒಂದು ಮೂಲಭೂತ ಪ್ರಣಾಳಿಕೆಯಾಗಿರುವಂಥದ್ದು. ಹಾಗಾಗಿ ಇದನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೆಯಲಾಗುತ್ತದೆ. ಓಕೆ, ಈ ಜಾತಿ, ಮತ, ಧರ್ಮ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದಂತೆ ಎಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನೀಡಿದೆ. ಈ ಮೂಲಭೂತ ಹಕ್ಕುಗಳು ವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ಸಾಮಾಜಿಕ ನಿಯಂತ್ರಣಗಳ ನಡುವೆ ಸಮತೋಲನವನ್ನು ಏರ್ಪಡಿಸುವಂಥದ್ದು. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ತೊಂದರೆಗೊಳಗಾದಂತಹ ವ್ಯಕ್ತಿ 32ನೇ ವಿಧಿಯಡಿಯಲ್ಲಿ ಅವನು ಏನು ಮಾಡ್ಬೋದು ಅಂದರೆ ಅವುಗಳ ಅನುಷ್ಠಾನಕ್ಕಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬಹುದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ಒಂದು ಮೂಲಭೂತ ಹಕ್ಕುಗಳನ್ನ ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ. ಓಕೆ, ಇದಿಷ್ಟು ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖ ಲಕ್ಷಣವಾಗಿರುವಂಥದ್ದು, ಅದುವೇ ಮೂಲಭೂತ ಹಕ್ಕು. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನದಲ್ಲಿ ಬರುವಂಥ ಪ್ರಮುಖವಾದಂತಹ ಲಕ್ಷಣ, ಅದುವೇ ಪ್ರಸ್ತುತ ನಮ್ಮ ಸಂವಿಧಾನವು 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಆಲ್ರೆಡಿ ಹೇಳಿದೆ. ಅವು ಯಾವ್ಯಾವು ಅಂತಂದರೆ ಸಮಾನತೆ ಹಕ್ಕು ಇರ್ಬೋದು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಹಾಗೆ 5ನೇ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 6ನೇ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿಯವರೆಗೂ ಹೇಳುತ್ತೆ. ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿಯವರೆಗೂ ಹೇಳುತ್ತೆ. ಶೋಷಣೆ ವಿರುದ್ಧ ಹಕ್ಕು 23ನೇ ವಿಧಿಯಿಂದ 24ನೇ ವಿಧಿಯವರೆಗೂ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ನೇ ವಿಧಿಯಿಂದ 28ನೇ ವಿಧಿಯವರೆಗೂ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ನೇ ವಿಧಿಯಿಂದ 30ನೇ ವಿಧಿವರೆಗೂ. ಸಂವಿಧಾನಬದ್ಧ ಪರಿಹಾರಗಳ ಹಕ್ಕು 32ನೇ ವಿಧಿ ಸವಿಸ್ತಾರವಾಗಿ ಹೇಳುತ್ತೆ. ಈ ಒಂದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಬಹಳಷ್ಟು ಇಂಪಾರ್ಟೆಂಟು. ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನಾದರೂ ಮೊರೆ ಹೋಗಬೇಕಾದಲ್ಲಿ 139ನೇ ವಿಧಿಯಡಿಯಿಂದ ನಾವು ಏನು ಮಾಡ್ತೀವಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಬಹುದು. ಅದು 226ನೇ ವಿಧಿ ಅಡಿಯಲ್ಲಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳುವಂಥದ್ದು. ಪ್ರಸ್ತುತ ಈ ಒಂದು ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳು ಬಹಳಷ್ಟು ಪ್ರಮುಖವಾದಂತಹ ಹಕ್ಕುಗಳಾಗಿವೆ. ಇದು ಕೂಡ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಕರ್ತವ್ಯಗಳನ್ನು 1950 ಜನವರಿ 26ರಂದು ಜಾರಿಗೆ ಬಂದಂಥ ಮೂಲಭೂತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ಪ್ರಸ್ತಾಪವಿರಲಿಲ್ಲ. ತದನಂತರದಲ್ಲಿ 1976 ನೇಮಿಸಲ್ಪಟ್ಟಂತಹ ಒಂದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 1976ರಲ್ಲಿ 42ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ಈ ಒಂದು 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಓಕೆ, ಹಾಗಾದರೆ ಸಂವಿಧಾನಕ್ಕೆ ಮೊದಲನೇದಾಗಿ 10 ಮೂಲಭೂತ ಕರ್ತವ್ಯಗಳನ್ನ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಆದರೆ ಇದನ್ನು 2002ರ ಒಂದು 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಭಾರತ ಸಂವಿಧಾನದ 4A ಭಾಗದಲ್ಲಿರುವಂಥ 51A ವಿಧಿಯು ಮೂಲಭೂತ ಕರ್ತವ್ಯವನ್ನು ಒಳಗೊಂಡಿವೆ. ಭಾರತ ಸಂವಿಧಾನವು ಕೂಡ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯವನ್ನು ಒಳಗೊಂಡಿದೆ ಎಂದರೆ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಮೂಲಭೂತ ಕರ್ತವ್ಯಗಳನ್ನು ಇಂದಿನ ಸೋವಿಯತ್ ರಷ್ಯಾ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಈ ನಮ್ಮ ಸಂವಿಧಾನವು 4A ಭಾಗದಲ್ಲಿರುವಂಥ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ. ನಮ್ಮ ಭಾರತ ಸಂವಿಧಾನದಲ್ಲಿ ಬರುವಂಥ ಪ್ರಮುಖ ಲಕ್ಷಣ, ಅದುವೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ಭಾರತ ಸಂವಿಧಾನದ 4ನೇ ಭಾಗವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ. ಸಂವಿಧಾನದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೂ ರಾಜ್ಯ ನಿರ್ದೇಶಕ ತತ್ವಗಳು ಸಂಬಂಧಿಸಿದ್ದಾಗಿದೆ. ಈ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನದಿಂದ ನೀಡಲ್ಪಟ್ಟಂಥ ಒಂದು ನಿರ್ದೇಶನಗಳ ಸ್ವರೂಪದಲ್ಲಿರುವಂಥದ್ದು. ಇವುಗಳು ನ್ಯಾಯರಕ್ಷಿತವಾದವೇ ಅಂತಂದರೆ ಇವುಗಳು ನ್ಯಾಯರಕ್ಷಿತವಾದವುಗಳಲ್ಲ, ದೇಶದ ಆಡಳಿತಕ್ಕೆ ಮೂಲಭೂತ ನಿಯಮಗಳಾಗಿರುವಂಥದ್ದು. ಆದ್ದರಿಂದ ಕಾನೂನುಗಳನ್ನು ರೂಪಿಸುವಾಗ, ನೀತಿಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಾಗ
ಮತ್ತು ಆಡಳಿತ ನಡೆಸುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ರಾಜ್ಯದ ಆದ್ಯ ಕರ್ತವ್ಯವಾಗಿರುವಂಥದ್ದು. ಈ ಒಂದು ರಾಜ್ಯದ ಆದ್ಯ ಕರ್ತವ್ಯವಾಗಿದೆ ಎಂಬುದನ್ನು 37ನೇ ವಿಧಿ ಏನಾಗುತ್ತೆ ಸ್ಪಷ್ಟಪಡಿಸುತ್ತೆ. 37ನೇ ವಿಧಿಯಲ್ಲಿ ನಾವು ನೋಡ್ತೇವೆ ಈ ಒಂದು ಅಂಶವನ್ನು. ಈ ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನಂದರೆ ಈ ತತ್ವಗಳು ಏನಿದಾವಲ್ಲ, ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಒಂದು ಮಾರ್ಗಸೂಚಿಗಳಾಗಿವೆ ಎಂಬ ಅಭಿಪ್ರಾಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವ್ಯಕ್ತಪಡಿಸುತ್ತಾರೆ. ಈ ತತ್ವಗಳು ಭಾರತದಲ್ಲಿ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬಹಳಷ್ಟು ಸಹಕಾರಿಯಾಗಿರುವಂಥದ್ದು, ಅದುವೇ ರಾಜ್ಯ ನಿರ್ದೇಶಕ ತತ್ವಗಳು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂತಹ ಪ್ರಮುಖ ಲಕ್ಷಣಗಳಲ್ಲಿ ಅದುವೇ ಏಕಪೌರತ್ವ. ಭಾರತ ಸಂವಿಧಾನ ಏಕಪೌರತ್ವವನ್ನು ಹೊಂದಿರುತ್ತದೆ. ಭಾರತ ಸಂವಿಧಾನವು ಏಕಪೌರತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಭಾರತದಲ್ಲಿ ಒಬ್ಬ ವ್ಯಕ್ತಿಯು ರಾಷ್ಟ್ರೀಯ ಪೌರತ್ವವನ್ನು ಹೊಂದಿದ್ದಾನೆಯೇ ಹೊರತು ರಾಜ್ಯದ ಪೌರತ್ವವನ್ನು ಹೊಂದಿರುವುದಿಲ್ಲ. ಭಾರತೀಯರಲ್ಲಿ ಏಕತೆ, ಸಮಗ್ರತೆ ಮತ್ತು ಅವಿಭಜಿತ ನಿಷ್ಠೆ ಮುಂತಾದ ಉದಾತ್ತ ಮನೋಭಾವನೆಗಳನ್ನು ಬೆಳೆಸಲು ಏಕಪೌರತ್ವ ಪದ್ಧತಿ ಪೂರಕವಾಗಿರುವುದು. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಅದೇ ಪ್ರಮುಖವಾದಂಥ ಲಕ್ಷಣ ಅದು ಸಂಸದೀಯ ಸರ್ಕಾರ ಪದ್ಧತಿ. ಭಾರತ ಸಂವಿಧಾನವು ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಸಂಸದೀಯ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. ಈ ಕಾರ್ಯಾಂಗ ಮಾತ್ರ ಶಾಸಕಾಂಗದ ವಿಶ್ವಾಸವನ್ನು ಹೊಂದಿರೋರಿಗೆ ಮಾತ್ರ ಅಧಿಕಾರದಲ್ಲಿ ಮುಂದುವರಿಯುವಂಥದ್ದು. ಆದರೆ ಶಾಸಕಾಂಗ ಏನಾದರೂ ವಿಶ್ವಾಸವನ್ನು ಕಳೆದುಕೊಂಡ್ರೆ ಆ ತಕ್ಷಣ ಏನಾಗುತ್ತೆ, ಅಧಿಕಾರ ಕಳ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ನಾವು ಭಾರತ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಒಳಗೊಂಡಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ನೋಡೋಣ. ನಮ್ಮ ಭಾರತ ಸಂವಿಧಾನ ಅದುವೇ ಒಂದು ಒಕ್ಕೂಟ ಪದ್ಧತಿಯಾಗಿದೆ, ಪ್ರಜಾಪ್ರಭುತ್ವವಾಗಿದೆ. ಪ್ರಜಾಪ್ರಭುತ್ವ ಅಂತಂದರೆ ಹೇಳಲೇಬೇಕು. ಪ್ರಜಾಪ್ರಭುತ್ವ ನಮ್ಮ ಭಾರತವು ವಿಶ್ವದಲ್ಲಿಯೇ ಒಂದು ಬೃಹತ್ತಾದಂತಹ ಒಂದು ಪ್ರಜಾಸತ್ತೆ ಆಗಿರುವಂಥದ್ದು. ಭಾರತ ದೇಶದಲ್ಲಿ ಸಾರ್ವತ್ರಿಕ ಒಂದು ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿತರಾದಂತಹ ಜನಪ್ರತಿನಿಧಿಗಳು ಪ್ರಜೆಗಳ ಪರವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುತ್ತಾರೆ. ಹೀಗೆ ಒಂದು ಪ್ರಜೆಗಳು ಆಡಳಿತದಲ್ಲಿ ಪರೋಕ್ಷವಾಗಿ ಭಾಗವಹಿಸುವುದನ್ನು ನಾವು ಕಾಣಬಹುದು. ಇದುವೇ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿದೆ. ಇದು ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖವಾದ ಲಕ್ಷಣ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಮತ್ತೊಂದು ಪ್ರಮುಖ ಲಕ್ಷಣ ಅದುವೇ ಸಾರ್ವಭೌಮ ರಾಷ್ಟ್ರ. ಭಾರತವು ಸಾರ್ವಭೌಮ ರಾಷ್ಟ್ರವಾಗಿದೆ. ಇದು ಆಂತರಿಕ ಶ್ರೇಷ್ಠತೆಯನ್ನು ಹಾಗೂ ಬಾಹ್ಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಅಂದರೆ ನಮ್ಮ ರಾಷ್ಟ್ರವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು ಹಾಗೂ ಬಾಹ್ಯವಾಗಿ ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎಂದರ್ಥವಾಗುತ್ತದೆ. ಆದ್ದರಿಂದ ಭಾರತವು ತನ್ನದೇ ಆದಂತಹ ಸ್ವಾತಂತ್ರ್ಯ ವಿದೇಶಾಂಗ ನೀತಿಯನ್ನು ಪಾಲಿಸಬಹುದು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ. ನಮ್ಮ ಭಾರತ ಸಂವಿಧಾನ ಗಣರಾಜ್ಯವಾಗಿರುವಂಥದ್ದು. ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಎಂದು ಕರೆಯಲಾಗುತ್ತದೆ. ಭಾರತದ ಮುಖ್ಯಸ್ಥರಾದಂಥ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದರಿಂದ ನಮ್ಮ ಭಾರತವು ಒಂದು ಗಣರಾಜ್ಯವಾಗಿರುವಂಥದ್ದು. ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡೋದ್ರಿಂದ ಭಾರತವು ಒಂದು ಗಣರಾಜ್ಯವಾಗಿರುವಂಥದ್ದು. ಭಾರತದ ರಾಷ್ಟ್ರಾಧ್ಯಕ್ಷರನ್ನು ನಾವು ನಿರ್ವಾಚನಾ ಮಂಡಳಿ ಮೂಲಕ ಚುನಾಯಿಸಲಾಗುತ್ತದೆ. ಎಲೆಕ್ಟೋರಲ್ ಕಾಲೇಜ್ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು ನಿರ್ವಾಚನಾ ಮಂಡಳಿಯು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾದಂಥ ದೆಹಲಿ ಮತ್ತು ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳಿಂದ ಒಳಗೊಂಡಿರುವಂಥದ್ದು. ಗಣರಾಜ್ಯ ಎಂಬ ಪದಗಳು ಭಾರತ ಸರ್ಕಾರವು ಯಾವುದೇ ಅನುವಂಶೀಯ ರಾಜ್ಯ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದುವೇ ಗಣರಾಜ್ಯವಾಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ. ನಾವು ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖ ಲಕ್ಷಣ ಅದುವೇ ಜಾತ್ಯತೀತತೆ ಮತ್ತು ಸಮಾಜವಾದ. 1976-42ನೇ ತಿದ್ದುಪಡಿ ಮಾಡುವುದರ ಮೂಲಕ ಜಾತ್ಯತೀತತೆ, ಸಮಾಜವಾದ, ಸಮಗ್ರತೆ ಎಂಬ ಒಂದು 3 ಪದಗಳನ್ನು, ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಎಂಬ 3 ಪದಗಳನ್ನು 1976-42ನೇ ತಿದ್ದುಪಡಿ ಮಾಡುವುದರ ಮೂಲಕ ಪ್ರಸ್ತಾವನೆಗೆ ಒಂದು ಬಾರಿ ಮಾತ್ರ ಈಗ ತಿದ್ದುಪಡಿ ಮಾಡಲಾಗಿದೆ, ಅದುವೇ ಸಮಾಜವಾದ. ಇದು ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಜಾತ್ಯತೀತತೆ, ಸಮಾಜವಾದ ಪ್ರಮುಖ ಲಕ್ಷಣವಾಗಿರುವಂಥದ್ದು. ಹಾಗಾದರೆ ನೆಕ್ಸ್ಟ್ ನೋಡೋಣ. ನಮ್ಮ ಭಾರತ ಸಂವಿಧಾನವು ಭಾಗಶಃ ನಮ್ಯ ಇದೆ, ಭಾಗಶಃ ಅನಮ್ಯ ಸಂವಿಧಾನ ಅಂತ ಹೇಳಿ ಕರೆಯಲಾಗುತ್ತೆ. ಭಾರತ ಸಂವಿಧಾನವು ದ್ವಿಸದನ ಶಾಸನ ಪದ್ಧತಿಯನ್ನು ಒಳಗೊಂಡಿದೆ. ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು. ತುರ್ತು ಪರಿಸ್ಥಿತಿಗಳನ್ನು ರಾಷ್ಟ್ರಪತಿಗಳು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವಂಥದ್ದು. ರಾಷ್ಟ್ರದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸುವಂಥದ್ದು.
ಓಕೆ, ಹಾಗಾದರೆ ರಾಷ್ಟ್ರಪತಿ ವಿದೇಶಿಗಳ ಆಕ್ರಮಣ, ಸಶಸ್ತ್ರ ಬಂಡಾಯ, ಯುದ್ಧ ಈ ಕಾರಣಗಳಿಂದ ರಾಷ್ಟ್ರೀಯ ಭದ್ರತೆಗೆ ಗಂಡಾಂತರ ಒದಗಬಹುದು ಎಂದು ಭಾವಿಸಿದಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಇದು ಕೂಡ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯು ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಚರಣೆಯಲ್ಲಿದೆ. ಈ ಪದ್ಧತಿಯ ಪ್ರಕಾರ ಜಾತಿ, ಮತ, ಲಿಂಗ, ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡಲಾಗಿರುವಂಥದ್ದು. 1989ರಲ್ಲಿ 61ನೇ ತಿದ್ದುಪಡಿ ಮಾಡುವುದರ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಇದು ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಲ್ಲಿ ಕ್ರಾಂತಿಕಾರಕವಾದಂಥ ಒಂದು ಹೆಜ್ಜೆಯಾಗಿದೆ. ಇದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಫಲವಾಗಿ ಭಾರತವು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ನಮ್ಮ ಭಾರತ ಸಂವಿಧಾನ. ಓಕೆ, ಹಾಗಾದರೆ ಇದು ಕೂಡ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಇದು ಕೂಡ ಪ್ರಮುಖ ಲಕ್ಷಣ ನಮ್ಮ ಭಾರತ ಸಂವಿಧಾನದಲ್ಲಿ. ಹಾಗೆ ನ್ಯಾಯಿಕ ವಿಮರ್ಶೆ ಆಗಿರ್ಬೋದು ಮತ್ತು ಸಂವಿಧಾನ ತಿದ್ದುಪಡಿ, ಸ್ವತಂತ್ರ ನ್ಯಾಯಾಂಗ ಇವುಗಳು ಕೂಡ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖವಾದ ಲಕ್ಷಣಗಳಾಗಿವೆ. ಇದಿಷ್ಟು ಕೂಡ ಪ್ರಮುಖವಾದಂತಹ ಭಾರತ ಸಂವಿಧಾನದ ಲಕ್ಷಣಗಳು. ಓಕೆ, ನೆಕ್ಸ್ಟ್ ನೋಡೋಣ ಭಾರತ ಸಂವಿಧಾನದಲ್ಲಿ ಪ್ರಮುಖವಾದಂಥ ಲಕ್ಷಣ, ಅದುವೇ ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತ ಸಂವಿಧಾನದಲ್ಲಿ ಬರುವಂಥ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು. ಭಾರತದಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರವನ್ನು ಪಂಚಾಯತ್ ರಾಜ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಹಾಗಾದರೆ ಈ ಒಂದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 1993ರಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಅನುಷ್ಠಾನಗೊಳಿಸಬಹುದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸ್ಥಳೀಯ ಸರ್ಕಾರಗಳ ಎಂಬ ವಿಷಯ ರಾಜ್ಯ ಪಟ್ಟಿಯಲ್ಲಿ ಇರುವುದರಿಂದ ಭಾರತದಲ್ಲಿ ಎಲ್ಲ ರಾಜ್ಯಗಳು ತಮ್ಮ ಶಾಸನ ಸಭೆಗಳ ಒಂದು ಅಧಿನಿಯಮಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರಚಿಸಿಕೊಂಡಿವೆ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದರ್ಥವಾಗುತ್ತದೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವಂತಹ 40ನೇ ವಿಧಿಯಲ್ಲಿ ಮಾತ್ರ ನಾವು ಈ ಪಂಚಾಯತ್ಗಳ ಬಗ್ಗೆ ಒಂದು ಪ್ರಸ್ತಾಪ ಕಂಡುಬರ್ತಿತ್ತು. ಅದುವೇ 1992ರ ನಂತರ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕವಾದಂಥ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 1993ರಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಯಿತು. ಅವು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್. ಈ ರೀತಿಯಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಯಿತು. ಹಾಗಾದರೆ ನೆಕ್ಸ್ಟ್ ನೋಡೋಣ ನಮ್ಮ ಭಾರತ ಸಂವಿಧಾನದ ಪ್ರಮುಖವಾದಂಥ ಲಕ್ಷಣ, ಅದುವೇ ಅಖಿಲ ಭಾರತ ಸೇವೆಗಳು. ಅಖಿಲ ಭಾರತ ಸೇವೆಗಳನ್ನು ಕೂಡ ನಮ್ಮ ಭಾರತ ಸಂವಿಧಾನ ಒಳಗೊಂಡಿದೆ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನು ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದಲೇ ಕರೆಯಲಾಗುತ್ತೆ. ಅಖಿಲ ಭಾರತ ಸೇವೆಗಳನ್ನು ನೋಡುವಂಥದ್ದು 312ನೇ ವಿಧಿಯಡಿಯಲ್ಲಿ ನಾವು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿರುವುದಾಗಿದೆ. ಓಕೆ, ಹಾಗಾದರೆ ಪ್ರಸ್ತುತ ಎಷ್ಟು ಅಖಿಲ ಭಾರತ ಸೇವೆಗಳಿವೆ ಎಂದರೆ 3 ಅಖಿಲ ಭಾರತ ಸೇವೆಗಳು ಅಸ್ತಿತ್ವದಲ್ಲಿರುವಂಥದ್ದು. ಅವು ಯಾವ್ಯಾವು ಎನ್ನುವುದಾದರೆ, ಮೊದಲನೇದಾಗಿ ಭಾರತೀಯ ಆಡಳಿತ ಸೇವೆ IAS, ಭಾರತೀಯ ಪೊಲೀಸ್ ಸೇವೆ IPS, ಭಾರತೀಯ ಅರಣ್ಯ ಸೇವೆ IFS. ಈ ರೀತಿಯಾಗಿ ಪ್ರಸ್ತುತ 3 ಅಖಿಲ ಭಾರತ ಸೇವೆಗಳು ಅಸ್ತಿತ್ವದಲ್ಲಿರುವಂಥದ್ದು. ಓಕೆ, ಹಾಗಾದರೆ ಭಾರತ ಸಂವಿಧಾನದಲ್ಲಿ ಕಂಡುಬರುವಂತಹ ಮತ್ತೊಂದು ಪ್ರಮುಖ ಲಕ್ಷಣಗಳು ಅಖಿಲ ಭಾರತ ಸೇವೆಗಳಾಗಿವೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ದೇಶಗಳಿಂದ ಏನೇನನ್ನು ವಿರಳವಾಗಿ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ. ಏಕೆಂದರೆ ಹಲವಾರು ಅಂಶಗಳನ್ನು ನಾವು ಬೇರೆ ದೇಶಗಳ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ. ಭಾರತ ಸಂವಿಧಾನವು ವಿಶ್ವದ ಒಂದು ವಿವಿಧ ವಿಧಾನಗಳಿಂದ ವಿವಿಧ ಲಕ್ಷಣಗಳನ್ನು ನೆರವನ್ನು ಪಡೆದುಕೊಂಡಿದೆ. ಇದಕ್ಕೆ ಸಂಬಂಧಿಸಿದಂತಹ ವಿವರಗಳನ್ನು ಇಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ನೋಡೋಣ. ಮೊದಲನೇದಾಗಿ ಭಾರತ ಸರ್ಕಾರ ಕಾಯ್ದೆ. ನಾವು ಭಾರತ ಸರ್ಕಾರ ಕಾಯ್ದೆ 1935 ನಾವು ಭಾರತ ಸಂವಿಧಾನದ ಒಂದು ನೀಲಿ ನಕಾಶೆ ಅಂತಲೇ ಹೇಳಿ ಕರೆಯಲಾಗುತ್ತೆ. ಭಾರತ ಸರ್ಕಾರ ಕಾಯ್ದೆ 1935ರಿಂದ ಏನೇನು ಅಂಶಗಳನ್ನು ಎರವಲಾಗಿ ಪಡೆದುಕೊಂಡಿದ್ದೇವೆ ಎಂದರೆ, ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆ ಇರ್ಬೋದು, ರಾಜ್ಯಪಾಲರ ಹುದ್ದೆ ಇರ್ಬೋದು, ಸಾರ್ವಜನಿಕ ಸೇವಾ ಆಯೋಗಗಳಿರ್ಬೋದು, ತುರ್ತು ಪರಿಸ್ಥಿತಿ, ಈ ರೀತಿಯಾಗಿ ಆಡಳಿತಾತ್ಮಕ ವಿವರಣೆಗಳನ್ನು ಭಾರತ ಸರ್ಕಾರ ಕಾಯ್ದೆ 1935ರಿಂದ ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ನೋಡೋಣ ಬ್ರಿಟಿಷ್ ಸಂವಿಧಾನ. ಬ್ರಿಟಿಷ್ ಸಂವಿಧಾನದಿಂದ ಸಂಸದೀಯ ಪದ್ಧತಿ, ಕಾನೂನಿನ ಅಧಿಪತ್ಯ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ಸಂಸದೀಯ ಸೌಲಭ್ಯಗಳು ಮತ್ತು ದ್ವಿಸದನ ಶಾಸಕಾಂಗ ಪದ್ಧತಿಗಳನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ಅಮೆರಿಕ ಸಂವಿಧಾನ. ಅಮೆರಿಕ ಸಂವಿಧಾನದಿಂದ ಮೊದಲನೇದಾಗಿ ಪ್ರಸ್ತಾವನೆ, ಹಲವಾರು ಬಾರಿ ಎಕ್ಸಾಮ್ಗಳಿಗೆ ಕೇಳಲಾಗಿದೆ ಪ್ರಸ್ತಾವನೆಯನ್ನು, ಮೂಲಭೂತ ಹಕ್ಕುಗಳನ್ನು
ಯಾವ ಒಂದು ದೇಶದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ, ಅದುವೇ ಅಮೆರಿಕ ಸಂವಿಧಾನದಿಂದ ಪ್ರಸ್ತಾವನೆಯನ್ನು, ಮೂಲಭೂತ ಹಕ್ಕುಗಳನ್ನು, ನ್ಯಾಯಾಂಗದ ಸ್ವಾತಂತ್ರ್ಯ, ನ್ಯಾಯಿಕ ವಿಮರ್ಶೆ, ರಾಷ್ಟ್ರಪತಿ ಮಹಾಭಿಯೋಗ ಅಥವಾ ಪದಚ್ಯುತಿ ಅಂತಲೇ ಹೇಳಿ ಕರೀತಾರೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳದ್ದು, ನ್ಯಾಯಾಧೀಶರ ಪದಚ್ಯುತಿ ಮತ್ತು ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ, ಇವುಗಳನ್ನು ಅಮೆರಿಕ ಸಂವಿಧಾನದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಐರ್ಲೆಂಡ್ ಸಂವಿಧಾನ. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು, ರಾಜ್ಯಸಭೆಗೆ ಸದಸ್ಯರ ನಾಮಕರಣವನ್ನು, ರಾಷ್ಟ್ರಪತಿಯ ಚುನಾವಣಾ ವಿಧಾನವನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಈ ಒಂದು ಕೆನಡಾ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆ ಮಾದರಿಯ ಒಂದು ಶೇಷಾಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು, ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿಯನ್ನು ಕೆನಡಾ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಹಾಗೆ ರಾಜ್ಯಪಾಲರ ನೇಮಕ ಮತ್ತು ಶಕ್ತಿಯುತವಾದಂಥ ಕೇಂದ್ರ ಸರ್ಕಾರವನ್ನು ಕೆನಡಾ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ಏನನ್ನ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂದರೆ ಸಮವರ್ತಿ ಪಟ್ಟಿ ಅಂತೂ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸಮವರ್ತಿ ಪಟ್ಟಿ ಮೇಲೆ ಯಾವ ಒಂದು ದೇಶದಿಂದ ಸಮವರ್ತಿ ಪಟ್ಟಿಯನ್ನು ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂದರೆ ಆಸ್ಟ್ರೇಲಿಯಾ ಸಂವಿಧಾನದ ಸಮವರ್ತಿ ಪಟ್ಟಿ, ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ಸ್ವಾತಂತ್ರ್ಯದ ಸಂಸತ್ತಿನ 2 ಸದನಗಳ ಜಂಟಿ ಸಭೆಗಳ ಬಗ್ಗೆ ಕೂಡ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲಾಗಿ ಪಡ್ಕೊಳ್ಳಲಾಗಿದೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕೂಡ ನಾವು ಏನು ಮಾಡಲಾಗಿದೆ, ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ಜರ್ಮನಿಯ ವೀಮರ್ ಸಂವಿಧಾನದಿಂದ ಏನನ್ನ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂದರೆ ತುರ್ತು ಪರಿಸ್ಥಿತಿಯ ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಿಸಿದಂತಹ ಸ್ವಾತಂತ್ರ್ಯ, ಸಂಸತ್ತಿನ 2 ಸದನಗಳ ಜಂಟಿ ಸಭೆ, ಇವುಗಳನ್ನು ನಾವು ಜರ್ಮನ್ ವೀಮರ್ ಸಂವಿಧಾನದಿಂದ ಎರವಲ ಪಡೆಯಲಾಗಿದೆ. ತುರ್ತು ಪರಿಸ್ಥಿತಿ ಅಂದ್ರೆ ಮಾತ್ರ ನಾವು ನೆನ್ಪಿಟ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಅದುವೇ ರಷ್ಯಾ ಸಂವಿಧಾನದಿಂದ ಏನನ್ನ ಎರವಲಾಗಿ ಪಡೆಯಲಾಗಿದೆ ಎಂದರೆ ಅದುವೇ ಮೂಲಭೂತ ಹಕ್ಕುಗಳು ಮತ್ತು ಪ್ರಸ್ತಾವನೆಯಲ್ಲಿ ಕಂಡುಬರುವಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಮೂಲಭೂತ ಕರ್ತವ್ಯಗಳನ್ನು ಮತ್ತು ಈ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ನಾವು ರಷ್ಯಾ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಫ್ರೆಂಚ್ ಸಂವಿಧಾನದಿಂದ ಗಣರಾಜ್ಯ, ಸ್ವಾತಂತ್ರ್ಯ ಮತ್ತು ಸಮಾನತೆ, ಭ್ರಾತೃತ್ವ ಇವುಗಳನ್ನು ಫ್ರೆಂಚ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಈಗಾಗಲೇ ಹಲವಾರು ಬಾರಿ ಫ್ರೆಂಚ್ ಸಂವಿಧಾನದಿಂದ ಏನನ್ನು ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ದಕ್ಷಿಣ ಆಫ್ರಿಕಾ ಸಂವಿಧಾನದ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನಗಳನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಸವಿಸ್ತಾರವಾಗಿ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಹಾಗಾದರೆ ಈ ಒಂದು ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಯಾವ ರೀತಿಯಾಗಿ ಹಿಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂದ್ರಲ್ಲ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ, ಈ ಕೆಳಗಿನ ಯಾವ ಅಂಶವನ್ನು ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಅಂಗ ಎಂದು ಹೇಳಿ ಕರೆಯಲಾಗುತ್ತದೆ ಅಂತ ಹೇಳಿ ಮೊದಲನೇ ಪ್ರಶ್ನೆ ಇದೆ. ಹಾಗಾದರೆ ಆಪ್ಷನ್ ನೋಡೋಣ. ಆಪ್ಷನ್ ಎ ಏಕಪೌರತ್ವ, ಆಪ್ಷನ್ ಬಿ ಸಂಯುಕ್ತ ಪದ್ಧತಿ, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ಸಂಸದೀಯ ಪದ್ಧತಿ. ಹಾಗಾದರೆ ಈ ಕೆಳಗಿನ ಯಾವ ಒಂದು ಅಂಶವನ್ನು ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಅಂಗ ಎಂದು ಕರೆಯಲಾಗುತ್ತೆ ಎಂದರೆ ಅದುವೇ ಆನ್ಸರ್ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳನ್ನು ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಅಂಗ ಅಂತಲೇ ಹೇಳಿ ಕರೆಯಲಾಗುತ್ತದೆ. ಈ ಮೂಲಭೂತ ಹಕ್ಕುಗಳ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ತೀರ್ಪು ಕೊಟ್ಟಂಥ ಪ್ರಕರಣ ಯಾವುದು? ಆಪ್ಷನ್ ಎ ಅದುವೇ 1973 ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ, ಆಪ್ಷನ್ ಬಿ 1960 ಬೇರುಬಾರಿ ಪ್ರಕರಣ, ಆಪ್ಷನ್ ಸಿ 1995 LIC ಆಫ್ ಇಂಡಿಯಾ ಪ್ರಕರಣ, ಆಪ್ಷನ್ ಡಿ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಹಾಗಾದರೆ ಒಂದು ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ತೀರ್ಪು ಕೊಟ್ಟಂಥ ಪ್ರಕರಣ ಯಾವುದು ಎಂದರೆ ಅದುವೇ 1995 LIC ಆಫ್ ಇಂಡಿಯಾ ಪ್ರಕರಣವಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೆಯ ಪ್ರಶ್ನೆ, ಯಾವ ತಿದ್ದುಪಡಿಯ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂಬುದನ್ನು ಹೇಳುತ್ತದೆ ಎಂದರೆ ಆಪ್ಷನ್ ಎ 80ನೇ ತಿದ್ದುಪಡಿ, ಆಪ್ಷನ್ ಬಿ 89ನೇ ತಿದ್ದುಪಡಿ, ಆಪ್ಷನ್ ಸಿ 42ನೇ ತಿದ್ದುಪಡಿ, ಆಪ್ಷನ್ ಡಿ 1ನೇ ತಿದ್ದುಪಡಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ಯಾವ ತಿದ್ದುಪಡಿಯ ಮೂಲಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂಬುದನ್ನು ತಿಳಿಸುತ್ತದೆ ಎಂದರೆ
ಆಪ್ಷನ್ ಬಿ 89ನೇ ತಿದ್ದುಪಡಿಯಾಗಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸಂವರ್ತಿ ಪಟ್ಟಿ, ಈಗಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ ಸಂವರ್ತಿ ಪಟ್ಟಿ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ಹೇಳಿ. ಸಂವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ ಅಂತ ಹೇಳಿ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೆನಡಾ. ಈ ಒಂದು ಪ್ರಶ್ನೆಗೆ ಉತ್ತರ ಸಂವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ ಎಂದರೆ ಆಪ್ಷನ್ ಸಿ ಆಸ್ಟ್ರೇಲಿಯಾ ದೇಶದಿಂದ ಸಂವರ್ತಿ ಪಟ್ಟಿಯನ್ನು ಎರವಲಾಗಿ ಪಡೆಯಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 5th ಕ್ವಶನ್, ಲಾಸ್ಟ್ ಕ್ವಶನ್. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ವಿಧಿಗಳು ಎಷ್ಟು? ಓಕೆ, ಆಪ್ಷನ್ ಎ 52ನೇ ವಿಧಿಯಿಂದ 78ನೇ ವಿಧಿವರೆಗೂ, ಆಪ್ಷನ್ ಬಿ 5ನೇ ವಿಧಿಯಿಂದ 11ನೇ ವಿಧಿವರೆಗೂ, ಆಪ್ಷನ್ ಸಿ 1ರಿಂದ 4ನೇ ವಿಧಿವರೆಗೂ, ಆಪ್ಷನ್ ಡಿ 36ನೇ ವಿಧಿಯಿಂದ 51ನೇ ವಿಧಿವರೆಗೂ. ಓಕೆ, ಹಾಗಾದರೆ ನಮ್ಮ ಈ ಒಂದು ಪ್ರಶ್ನೆಯ ಉತ್ತರ ಅದುವೇ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂಥ ವಿಧಿಗಳು ಅದುವೇ ಆಪ್ಷನ್ ಡಿ 36 ವಿಧಿಯಿಂದ 51ನೇ ವಿಧಿಯವರೆಗೂ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸುವಂಥದ್ದು. ಎಸ್, ಇದಿಷ್ಟು ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಪ್ರಮುಖ ಲಕ್ಷಣಗಳು. ಕಂಪ್ಲೀಟ್ ಆಗಿ ನಾನು ನಿಮಗೆ ಭಾರತ ಸಂವಿಧಾನದಲ್ಲಿ ಕಂಡುಬರುವಂತಹ ಲಕ್ಷಣಗಳ ಬಗ್ಗೆ ತಿಳಿಸಿದ್ದೇನೆ. ಇಂದಿನ ವಿಡಿಯೋ ಕಂಪ್ಲೀಟ್ ಸೈಲೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮುಂದಿನ ತರಗತಿಯಲ್ಲಿ ನಾವು ನಮ್ಮ ಭಾರತ ಸಂವಿಧಾನದ ಭಾಗಗಳನ್ನು, ಅನುಸೂಚಿಗಳ ಬಗ್ಗೆ ನೋಡೋಣ. ಇಂದಿನ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದ್ದೇ ಆದಲ್ಲಿ ಮುಂಬರುವ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ. ಈ ಒಂದು ಕ್ಲಾಸ್ನ ನೋಟ್ಸ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಸ್ಪರ್ಧಾಜಿಯ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀವಿ. ನೀವು ನಮ್ಮ ಸ್ಪರ್ಧಾಜಿಯ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದರ ಮೂಲಕ ಈ ಒಂದು ಕ್ಲಾಸ್ನ ನೋಟ್ಸನ್ನು ಪಡ್ಕೊಳ್ಬಹುದು. ಥ್ಯಾಂಕ್ ಯು.